ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಸೈನ್ ತುಂಬ ಚೆನ್ನಾಗಿದೆ. ಇದು ಆಪೋಸಿಟ್ ಕಲರ್ ಕಾಂಬಿನೇಷನ್ ಇದೆ. ಇದು ಬ್ಲೌಸ್ ಡಿಸೈನು, ಮತ್ತು ಇದು ಸ್ಯಾರಿ ಒಂದು ಕಲರ್ ಇದೆ, ಬ್ಲೌಸ್ ಒಂದು ಕಲರ್ ಇದೆ. ಲೈಟ್ ಕಲರು ಸ್ಯಾರಿ ಇದೆ, ಡಾರ್ಕ್ ಕಲರ್ ಬ್ಲೌಸ್ ಇದೆ. ಈ ರೀತಿಯಾಗಿ ನಮಗೆ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಕೊಟ್ಟಾಗ ನಾವು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತು ನೀಟಾಗಿ ಕಲೀರಿ. ಅದನ್ನು ಎಷ್ಟು ನಾನು ಹೆಂಗೆ ಹೇಳ್ಕೊಡ್ತಾ ಇದ್ದೀನಿ ಮತ್ತು ಯಾವ ರೀತಿಯಾಗಿ ರೊಟೇಟ್ ಮಾಡ್ತಾಯಿದ್ದೀನಿ ಮತ್ತು ರಿಂಗನ್ನು ಯಾವ ರೀತಿಯಾಗಿ ಮೂವ್ ಮಾಡ್ತಾಯಿದ್ದೀನಿ ಅನ್ನೋದನ್ನ ನೋಡಿ ನೀವು ನೀಟಾಗಿ ಕಲಿಬೇಕು. ಆಮೇಲೆ ಏನು ಗೊತ್ತಾ, ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪೂರ್ತಿಯಾಗಿ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ನಾನು ಮೂಮೆಂಟ್ ಮಾಡೋದನ್ನ ಪ್ರತಿಯೊಂದನ್ನು ನೀವು ಗಮನಿಸಿ ನೋಡಿದ್ರಿ ಅಂದರೆ ನೀವು ವರ್ಕ್ ಹಾಕಬೇಕಾದ್ರೆ ನಾನು ಯಾವ ರೀತಿಯಾಗಿ ಅದನ್ನ ರಿಂಗ್ನ ಮೂವ್ ಮಾಡಿದ್ದೀನಿ ಅನ್ನೋದನ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ರಿ ಅಂದರೆ ಅದೇ ರೀತಿಯಾಗಿ ಮೂಮೆಂಟ್ ಅನ್ನೋದನ್ನ ಮಾಡ್ಕೊತೀರಾ. ಈ ಮಷಿನ್ ವರ್ಕ್ನ ಮಾಡಬೇಕಾದ್ರೆ ಏನು ಇಂಪಾರ್ಟೆಂಟ್ ಅಂತಂದರೆ ನಾವು ಯಾವ ರೀತಿಯಾಗಿ ಮೂಮೆಂಟ್ನ ಮಾಡ್ತೀವಿ ಅದೇ ಇಂಪಾರ್ಟೆಂಟು. ನಾವು ಎಷ್ಟು ಚೆನ್ನಾಗಿ ಮೂಮೆಂಟ್ನ ಮಾಡ್ತೀವೋ ರಿಂಗ್ನ ಅಷ್ಟು ಚೆನ್ನಾಗಿ ವರ್ಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾವು ರಿಂಗ್ನ ಮೂಮೆಂಟ್ನ ರಾಂಗಾಗಿ ಮಾಡಿ ಡಿಸೈನ ಯಾವ್ಯಾವ ಥರ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ನೀವು ರಿಂಗ್ನ ಮೂಮೆಂಟ್ ಮಾಡಬೇಕಾದ್ರೆ ನೀಟಾಗಿ ಮಾಡಬೇಕು. ಮತ್ತು ನಾವು ಯಾವ ರೀತಿಯಾಗಿ ತಿರ್ಸ್ಕೋತೀವಿ ಅಂತ ನೋಡಿ ಅದನ್ನು ಅದೇ ಥರ ಮಾಡಿ. ಯಾಕಂದರೆ ಒಂದೊಂದಕ್ಕೂ ಒಂದೊಂದು ಥರ ಡೈರೆಕ್ಷನ್ ಇರುತ್ತೆ. ರಿಂಗ್ ಬೇರೆ ತುಂಬ ದೊಡ್ಡದಿರುತ್ತೆ. ಆ ರಿಂಗನ್ನ ನಾವು ಯಾವ ರೀತಿ ತಿರುಗಿಸ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರ್ವ್ ಹತ್ರ ಡಿಫ್ರೆಂಟಾಗಿ ರಿಂಗ್ನ ತಿರುಗಿಸ್ಕೋಬೇಕು. ಮತ್ತು ನಮಗೆ ನೀಡಲ್ ಪಾಯಿಂಟ್ಗೆ ಕರೆಕ್ಟಾಗಿ ಅದು ಡಿಸೈನ್ ಮಾಡೋಕ್ಕೆ ಸಿಗ್ತಾಯಿಲ್ಲ ಅಂತಂದರೆ ಅದನ್ನ ಮೈಂಡಲ್ಲಿ ಥಿಂಕ್ ಮಾಡಿಕೊಂಡು ಯಾವ ರೀತಿಯಾಗಿ ತಿರುಗಿಸ್ಕೊಂಡ್ರೆ ಬರುತ್ತೆ ಅನ್ನೋದನ್ನ ತಿರುಗಿಸ್ಕೋಬೇಕು. ಓಕೆನಾ? ನೋಡಿ, ಇವಾಗ ನಾನು ಒಂದು ಅಂದರೆ ಲೈಟ್ ಕಲರ್ದು ಲೈಟ್ ಗೋಲ್ಡ್ ಕಲರ್ ಜೆರಿ ಥ್ರೆಡ್ನ ಯೂಸ್ ಮಾಡಿ ನಾನು ಫಸ್ಟು ಬಾರ್ಡರ್ ಲೈನ್ನ ಫಿಲ್ ಮಾಡಿದ್ದೀನಿ. ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾಯಿದ್ದೀರಾ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಯಾಕಂದರೆ ನಾನು ಮುಗಿಸ್ಬಿಟ್ರೆ ಸಾಕಪ್ಪ ಅನ್ನೋ ಥರ ತಲೆ ಬಿಸಿ ಆಗಿಬಿಡುತ್ತೆ. ಯಾಕಂದರೆ ಮಿಷಿನ್ ಆ ರೀತಿಯಾಗಿ ನಮಗೆ ಹ್ಯಾಂಡ್ಲ್ ಮಾಡ್ತಾ ಇರೋಕ್ಕೆ ಬರ್ತಾ ಇರಲ್ಲ. ಈ ಅನುಭವ ನಿಮಗೂ ಆಗಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಏನಂದರೆ ಎಷ್ಟು ಬೇಗ ವರ್ಕ್ನ ಮುಗಿಸ್ಬಿಡ್ತೀನಪ್ಪ, ಆಗ್ತಾಯಿಲ್ಲ, ನಂಗೆ ತಲೆ ತುಂಬ ಬಿಸಿ ಬಂದ್ಬಿಡ್ತು, ಮೋಟ್ರು ಕೂಡ ಬಿಸಿ ಬಂದ್ಬಿಡ್ತು, ಆಗ್ತಾಯಿಲ್ಲ, ನಂಗೆ ತುಂಬ ಸ್ಟ್ರೆಸ್ ಆಗ್ತಾಯಿದೆ ಅಂತ ಅನಿಸ್ತಾ ಇರೋರು, ಬೇಸಿಕಲ್ಲಿ ಇರೋರಿಗೆ ಈ ಥರ ಅನಿಸ್ತಾ ಇದೆ ಅನ್ನೋರು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹೌದು ಮ್ಯಾಮ್, ನನಗೂ ಇದೇ ಥರನೇ ಆಗಿದೆ ಅಂತ. ಏನಂದರೆ ನಮ್ಗೆ ಆ ಥರ ಅನಿಸ್ತಾ ಇರ್ಬೇಕಾದ್ರೆ ಏನಾಯ್ತದೆ, ಬೇಗ ಒಂದು ಲೈನ್ನ ಕ್ಯೂರಿಯಾಸಿಟಿಗೆ ಮಾಡ್ತೀವಿ, ಎರಡನೇ ಲೈನು ಕ್ಯೂರಿಯಾಸಿಟಿಗೆ ಮಾಡ್ತೀವಿ, ಮೂರನೇ ಲೈನು ನಾಲ್ಕನೇ ಲೈನ್ ಮಾಡಬೇಕಾದ್ರೆ ಆ ಕ್ಯೂರಿಯಾಸಿಟಿನೇ ಹೊರಟೋಗಿರುತ್ತೆ. ಯಾಕಂದರೆ ನಮಗೆ ಆ ಪೇಷನ್ಸ್ ಅನ್ನೋದು ಮನಸ್ಸಲ್ಲಿ ಕಂಟ್ರೋಲಿಂಗೆ ನಮ್ಗೆ ಸಿಗ್ತಾ ಇರಲ್ಲ. ಯಾಕಂದರೆ ಅಷ್ಟು ಏನಪ್ಪ ಇದು ಗಜಿಬಿಜಿ ಆಗ್ಬಿಟ್ಟಾಗ ಬೇರೆ ಥರ ಫಿನಿಶಿಂಗ್ ಬರ್ತಾ ಇಲ್ವಲ್ಲ, ಈ ಥರ ಬಂದ್ಬಿಡ್ತಲ್ಲ, ಆ ಥರ ಈ ಥರ ಅಂತ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಮಾಡಬೇಕಾದ್ರೆ ತುಂಬ ಕಾನ್ಸಂಟ್ರೇಷನಿಂದ ಮಾಡಬೇಕು, ತುಂಬ ನಿಧಾನವಾಗಿ ಮಾಡಬೇಕು. ಅರ್ಜೆಂಟಾಗಿ ಮಾಡಿದ್ರಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ ವರ್ಕ್ ಅನ್ನೋದು ಚೆನ್ನಾಗಿ ಬರಲ್ಲ. ಓಕೆನಾ? ಅದಕ್ಕೇ ನಾನು ಹೇಳ್ತಾ ಇದ್ದೀನಿ, ನೀವೇನು ಮಾಡ್ತಾಯಿದ್ದೀರಾ, ಫಸ್ಟು ಒಂದೊಂದಕ್ಕೆ ಬಾರ್ಡ್ರ್ ಲೈನ್ ಹಾಕ್ತೀರಾ, ಒಂದೊಂದಕ್ಕೆ ಬಾರ್ಡ್ರ್ ಲೈನ್ ಹಾಕ್ತಾಯಿಲ್ಲ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಪೈಪಿಂಗ್ ಥ್ರೆಡ್ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತೀರಾ. ಆಮೇಲೆ ಏನು ಮಾಡ್ತೀರಾ, ಬಾಲ್ ಚೈನ್ ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡ್ತೀರಾ. ಒಂದು ಕಡೆಗೆ ಅಟ್ಯಾಚ್ ಮಾಡಿರ್ತೀರಾ, ಇನ್ನೊಂದು ಕಡೆಗೆ ಅಟ್ಯಾಚೇ ಮಾಡಿರಲ್ಲ, ಏನೋ ಬಾಲ್ ಚೈನ್ ಸ್ಟೋನ್ ಚೈನ್ನ. ಇದನ್ನ ರೆಗ್ಯುಲರಾಗಿ ನಮ್ಮ ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ ಮಾಡಿ ನಮ್ಮ ಗ್ರೂಪಲ್ಲಿ ಇದು ಪ್ರಾಕ್ಟೀಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರುವಂಥವ್ರಿಗೆ ಈ ವಿಷಯನ ತಿಳಿಸ್ತಾ ಇರೋದು. ರೆಗ್ಯುಲರಾಗಿ ನೋಡದೇ ಇರೋರಿಗೆ ಈ ಮ್ಯಾಮ್ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ರೆಗ್ಯುಲರ್ಲಿ ನಮ್ಮ ಕ್ಲಾಸಸ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಕಳಿಸ್ತಾ ಇರೋರಿಗೆ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ. ನೀವು ಕೂಡ ಆ ರೀತಿಯಾಗಿ ಕಲಿಬೇಕು, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಬೇಕು, ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಡೈಲಿ ಹಾಕುವಂತಹ ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 100% ಹೇಳ್ತೀನಿ ನೀವು ಸಕ್ಸಸ್ ಆಗೇ ಆಗ್ತೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಇಮೇಜ್ಗಳನ್ನೆಲ್ಲ ನಾನು ತೊಗೊಂಡಿದ್ದೀನಿ, ಒಂದು ವೀಡಿಯೋಗೆಲ್ಲ ಹಾಕಿದ್ದೀನಿ ಇಮೇಜ್ಗಳನ್ನೆಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 100% ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ನಮ್ಮ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಅವರು ಫೋಟೋಸ್ನ ಹಾಕಿದ್ದಾರೆ, ಮತ್ತು ಅವ್ರ ಫಿನಿಶಿಂಗ್ ಹೇಗಿದೆ, ನಾನು ಮಾಡ್ತಿರುವಂಥ ಫಿನಿಶಿಂಗ್ ಹೇಗಿದೆ, ಆ ಫಿನಿಶಿಂಗ್ ವ್ಯತ್ಯಾಸ ಏನು ಅಂತ. ಅಮೌಂಟ್ ಕೊಟ್ಟರು ಕೂಡ ಈ ಕಾಲದಲ್ಲಿ ಮಷಿನ್ ಎಂಬ್ರಾಯ್ಡ್ರಿನ ಯಾರು ಹೇಳ್ಕೊಡ್ತಾ ಇಲ್ಲ. ಯಾಕಂದರೆ ಹ್ಯಾಂಡ್ ವರ್ಕ್ ಅನ್ನೋದನ್ನ ತುಂಬ ಜನ ಹೇಳ್ಕೊಡ್ತಾರೆ, ಮಿಷಿನ್ ವರ್ಕ್ ಅನ್ನೋದನ್ನ ಯಾರು ಜಾಸ್ತಿ ಹೇಳ್ಕೊಡಲ್ಲ. ಅದಕ್ಕೆ ನಾನು ಫ್ರೀಯಾಗಿ ಯೂಟ್ಯೂಬಲ್ಲಿ ಕ್ಲಾಸಸ್ ಮಾಡಿ ಬಿಡ್ತಾಯಿದ್ದೀನಿ. ಎಲ್ಲ ಕಡೆ ನಮ್ಮ ಚಾನಲ್ನ ಶೇರ್ ಮಾಡಿ, ಅವರು ನೋಡಿ ಕಲೀಲಿ ನಮ್ಮ ವೀಡಿಯೋಸ್ನ. ಯಾಕಂದರೆ ಅವ್ರು ನೋಡಿ ಕಲ್ತ್ರಂದ್ರೆ ನಮಗೊಂಥರ ಖುಷಿ ಆಗುತ್ತೆ. ಪರವಾಗಿಲ್ಲ, ನಾವು ಮಾಡಿದ್ಕೂ ಸಾರ್ಥಕ ಆಯಿತು, ಇಷ್ಟು ಜನ ನೋಡ್ತಾ ಇದ್ದಾರೆ, ಇಷ್ಟು ಜನ ಫಾಲೋವರ್ ಇದ್ದಾರೆ, ಮತ್ತು ಅವರು ನಾವು ಹೇಳ್ಕೊಟ್ಟಿರುವಂಥ ವಿಚಾರಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಅಂತ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ನಮ್ಮ ಚಾನಲ್ನ ನೀವೊಬ್ಬರೇ ನೋಡಿ ಕಲಿಬೇಡಿ, ಬೇರೆಯವ್ರಿಗೆಲ್ಲ ತಿಳಿಸಿ. ಯಾಕಂದರೆ ಇದು ಬೇಗ ವಿಡಿಯೋ ನೋಡಿದಕ್ಕೆ ಕಲಿಯುವಂತಹ ವಿದ್ಯೆ ಅಲ್ಲ, ನಾವು ಪ್ರಾಕ್ಟೀಸ್ ಮಾಡಿ ನಮ್ಮ ಎಕ್ಸ್ಪೀರಿಯೆನ್ಸ್ನ ನಾವು ಯಾವ ಥರ ಮಾಡ್ಕೋತೀವೋ ಆ ರೀತಿಯಾಗಿ ಬರುವಂತಹ ವಿದ್ಯೆ ಇದು. ಆ ರೀತಿಯಾಗಿ ಬಂದರೆ ಮಾತ್ರ ಇದು ಎಂಬ್ರಾಯ್ಡ್ರಿ ಬರುತ್ತೆ. ಇಲ್ಲಾಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಯಾವ ಕಾರಣಕ್ಕೂ
ಅದು ಎಂಬ್ರಾಯ್ಡ್ರಿ ಅನ್ನೋದು ಬರಲ್ಲ. ಓಕೆನಾ? ಇಷ್ಟು ನೀಟಾಗಿ ನೀವು ಎಂಬ್ರಾಯ್ಡ್ರಿ ಮಾಡೋದನ್ನ ಕಲಿಬೇಕು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕ್ರಿಯೇಟ್ ಮಾಡಿರುವಂಥ ಗ್ರೂಪ್ಗೆ ಜಾಯ್ನ್ ಆಗಿ ನೀವು ಅದರಲ್ಲಿ ಎಲ್ಲರ ಜೊತೆ ಕಲಿಬೋದು. ಇಲ್ಲ ನನ್ನ ಗ್ರೂಪ್ಗೆ ಜಾಯ್ನ್ ಆಗೋಕ್ಕಾಗಲ್ಲ ಅಂತಂದರೆ ಸಿಂಗಲ್ ಆಗಾದರೂ ಕಲಿಬೋದು. ಅದು ನಿಮ್ಮ ಪರ್ಸ್ನಲ್ ಆಗುತ್ತೆ. ಯಾಕಂದರೆ ಯಾವಾಗಾದರೂ ಕಲೀರಿ, ಪರವಾಗಿಲ್ಲ. ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಯಾವಾಗಾದರೂ ನೀವು ನೋಡ್ಕೋಬೋದು. ಓಕೆನಾ? ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಎಲ್ಲ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಇದೇ ರೀತಿಯಾಗಿ ನೀವು ಸಪೋರ್ಟ್ ಮಾಡಿದ್ರಿ ಅಂತಂದರೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ನಿಮಗೆ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಮತ್ತು ಏನು ಗೊತ್ತಾ, ನೀವು ಜಾಸ್ತಿ ವ್ಯೂಸ್ನ ನೋಡಿದಷ್ಟು ನಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ಡೌಟ್ಸ್ನೆಲ್ಲ ಕೇಳಿದಷ್ಟು ನಾವು ಇನ್ನೂ ವೀಡಿಯೋಸ್ನ ಮಾಡಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗುತ್ತೆ. ಎಲ್ಲ ಥರದ ಡಿಸೈನ್ಸ್ ಆಗಿರ್ಬೋದು, ಎಲ್ಲ ಥರ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ನಾನು ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಈಗ ತುಂಬಾ ಪ್ರಾಬ್ಲಮ್ ಅನಿಸ್ತಾಯಿದೆ. ಯಾಕಂದರೆ ನಾನು ವೀಡಿಯೋ ಎಡಿಟಿಂಗ್ ಬೇರೆ ಮಾಡಬೇಕು, ವೀಡಿಯೋ ಶೂಟಿಂಗ್ ಮಾಡಬೇಕು, ಮತ್ತು ಬ್ಲೌಸ್ ಡಿಸೈನ್ಸ್ ಎಲ್ಲ ಇವತ್ತು ಒಂದು ಬ್ಲೌಸ್ ಡಿಸೈನ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಿಮಗೆ. ಅದರಲ್ಲಿ ನೋಡಿರ್ಬೋದು ಪ್ಯಾಟ್ರನ್ಸ್ಗಳೆಲ್ಲ ಒಬ್ಬಳೇ ಮಾಡಬೇಕು, ಕಟ್ಟಿಂಗ್ ಒಬ್ಬಳೇ ಮಾಡಬೇಕು, ಐರನ್ ಒಬ್ಬಳೇ ಮಾಡಬೇಕು, ಎಲ್ಲ ಒಬ್ಬಳೇ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನೀವೇ ಥಿಂಕ್ ಮಾಡಿ. ಯಾಕಂದರೆ ನಮ್ಗೆ ಅಷ್ಟು ಕಷ್ಟ ಆಗ್ತಾಯಿದೆ. ಆವಾಗ ವೀಡಿಯೋ ತುಂಬ ಟಯರ್ಡ್ ಆದಾಗ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಅದು ಅವಾಗ ಹಂಗಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಇವಾಗ ಒಂದು ಸೈಡ್ ನಾನು ಅದೇನು ಗೊತ್ತಾ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ನ ಅವರು ನನಗೆ ಕಳಿಸ್ಕೊಟ್ಟಿದ್ರು ಕಸ್ಟಮರು. ಇದನ್ನೇ ನಮಗೆ ಮಷಿನ್ ವರ್ಕಲ್ಲಿ ಮಾಡಿಕೊಡಿ, ಮ್ಯಾನ್ಯಲ್ ಮಷಿನಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನೇ ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಮಾಡಿ ಅಂತ ಕಳಿಸಿದ್ರು. ನನಗೆ ಏನನ್ನಿಸ್ತು ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿಲಿ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಗೊತ್ತಿರ್ಬೋದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಹಾಕ್ಸ್ತಾ ಇರೋರು ಏನಪ್ಪ ಎಷ್ಟು ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತ. ನನಗೆ ಭಯ ಅದು ಗೊತ್ತು. ಒಂದಕ್ಕೆ ಚೆನ್ನಾಗಿ ಭಯ ಆಗುತ್ತೆ. ಯಾಕಂದರೆ ಫ್ಲವರ್ ಫಿನಿಶಿಂಗ್ ಅನ್ನೋದನ್ನ ನೀಟಾಗಿ ಕೊಡಬೇಕು. ಈಗ ಕೊಡ್ತಾಯಿದ್ದೀನಿ ನೋಡಿ ಫ್ಲವರ್ ಫಿನಿಶಿಂಗು, ಅದನ್ನು ನೀಟಾಗಿ ಕೊಡಬೇಕು. ನಾನು ಅಂದ್ಕೊಂಡೆ ಮೈಂಡಲ್ಲಿ ಈ ಫ್ಲವರ್ ಮೇನಾಗಿ ಹೈಲೈಟ್ ಇರೋದೇ ಈ ಡಿಸೈನಲ್ಲಿ ಫ್ಲವರು. ಈ ಫ್ಲವರ್ ಫಿನಿಶಿಂಗ್ ಅನ್ನೋದನ್ನ ನಾವು ನೀಟಾಗಿ ಕೊಟ್ಟಿಲ್ಲ ಅಂತಂದರೆ ಹೇಗಾಗುತ್ತೆ ಅಲ್ವಾ? ಫ್ಲವರ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿಲ್ಲ ಅಂದರೆ ಡಿಸೈನೇ ಹೋಗ್ಬಿಡುತ್ತೆ. ಯಾಕಂದರೆ ಲೀಫ್ ನಿಕ್ಕಿದೆಲ್ಲ ಲೀಫ್ ಇದೆ ಮತ್ತು ಸುರುಳಿ ಇದೆ, ಅದೇನು ಬಿಡಿ. ಲೀಫ್ ಮತ್ತು ಏನೋ ಹೈಲೈಟ್ ಇಲ್ಲ. ಇದನ್ನು ಸ್ವಲ್ಪ ತಿಕ್ಕಾಗಿ ಫಿಲ್ ಮಾಡಿ ಫ್ಲವರ್ ಫಿನಿಶಿಂಗ್ ಕೊಡಬೇಕಾಗಿತ್ತು. ಓಕೆನಾ? ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಅಂತ. ಇಷ್ಟೇ ಚೆನ್ನಾಗಿ ನೀವು ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು. ಎಷ್ಟು ಚೆನ್ನಾಗಿ ನೀವು ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತೀರೋ ಅಷ್ಟು ನಿಮ್ಮ ಡಿಸೈನ್ ಅನ್ನೋದು ಹೈಲೈಟಾಗಿ ಕಾಣಿಸುತ್ತೆ. ನಾನು ಅದಕ್ಕೆ ಫಸ್ಟು ವೀಡಿಯೋ ಮಾಡಿದೆ. ಏನೋ ಇವಾಗ ಇದ್ರ ಪೈಪಿಂಗ್ ಥ್ರೆಡ್ ಮೇಲೆ ಫಿಲ್ಲಿಂಗ್ ಕೊಟ್ಟ ಮೇಲೆ ಅದು ಸಿಲ್ಕ್ ಥ್ರೆಡ್ನ ಅದ್ರ ಪಕ್ಕದಲ್ಲಿ ಏನಪ್ಪ ಇದನ್ನ ಸ್ಟೋನ್ ಚೈನ್ ಹಾಕ್ತೆ. ಅದು ಏನಪ್ಪ ಸಿಲ್ವರ್ ಕಲರ್ ಇತ್ತಲ್ಲ, ಆ ಸ್ಟೋನ್ ಚೈನ್ ಹಾಕ್ತೆ. ಆ ಸ್ಟೋನ್ ಚೈನ್ ಸ್ಟೋನ್ ಚೈನ್ ಅಲ್ಲ ಸಾರಿ ಬಾಲ್ ಚೈನ್ ಹಾಕ್ತೆ. ಹಾಕಾದ್ಮೇಲೆ ಅರ್ಧಕ್ಕೆ ಫಸ್ಟು ಪೋರ್ಷನ್ಸ್ಗೆ ನಾನು ಮಾಡಿ ನೋಡೋಣ. ಆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಥರನೇ ಡಿಸೈನ್ ಬಂದರೆ ಮಾತ್ರ ಇದನ್ನು ವೀಡಿಯೋ ಮಾಡಿ ಸ್ಟೂಡೆಂಟ್ ತೋರಿಸೋಣ, ಬಂದಿಲ್ಲ ಅಂದರೆ ಕಳಿಸೋದು ಬೇಡ ಅಂತ. ಯಾಕಂದರೆ ನಾವು ತೋರಿಸೋದು ನೀಟಾಗಿದ್ದರೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ನಾವು ತೋರಿಸೋದೇ ನೀಟಾಗಿಲ್ಲ ಅಂತ ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದಾಗ ಅಯ್ಯೋ ಮೇಡಮ್ ಆ ಥರ ಮಾಡೋವ್ರೆ, ನಾವೇನು ಮಾಡೋದ್ರಲ್ಲಿ ಏನು ಚೆನ್ನಾಗೇ ಮಾಡಲಿಲ್ಲ ಅಂತ ಅನ್ಕೋತೀರ. ಅದಕ್ಕೆ ಆ ಥರ ಎಲ್ಲ ಆಗೋದು ಬೇಡ ಅಂತ ನಾನೇನು ಮಾಡಿದೆ ಅಂತಂದರೆ ಫಸ್ಟು ಅರ್ಧಕ್ಕೆ ಮಾಡಿ ಪೊಸಿಷನಲ್ಲಿ ಚೆನ್ನಾಗಿದೆ ಇದು ಅರ್ಧ ಅಂತ ಅಂದ್ಕೊಂಡ್ರೆ ಇದನ್ನು ಮಾಡೋಣ ಅಂತ. ಆಮೇಲೆ ನನಗೆ ಚೆನ್ನಾಗಿ ಕಾಣಿಸು ದಾರ ಪದೇ ಪದೇ ಕಳ್ಕೊತಾಯಿತ್ತು. ಅದಕ್ಕೆ ಸ್ವಲ್ಪ ಮೇಲೆ ಎದ್ದೊಳ್ತಾ ಇದ್ದೆ. ಅದು ಸ್ವಲ್ಪ ಗ್ರಿಪ್ಪಲ್ಲಿ ಸಿಗ್ತಾ ಇರಲಿಲ್ಲ ಮಷಿನ್ಗೆ, ಅದು ಸ್ವಲ್ಪ ಕ್ವಾಲಿಟಿನೂ ಇರಲಿಲ್ಲ ದಾರ, ಅದಕ್ಕೇ ಆ ಥರ ಪ್ರಾಬ್ಲಮ್ ಆಗಿತ್ತು. ನೋಡಿ ಈ ಡಿಸೈನ್ ನಾನು ಫ್ಲವರ್ನ ಇವಾಗೆಲ್ಲ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾವೇನು ಮಾಡಬೇಕು, ಯಾವುದೋ ಒಂದು ಡಿಸೈನ್ ಕ್ರಿಯೇಟ್ ಮಾಡಲಿ, ಒಂದು ಸ್ವಲ್ಪ ಗ್ರೀನ್ ಕಲರಲ್ಲಿರೋದನ್ನ ಫಸ್ಟ್ ಏನು ಮಾಡಬೇಕು, ಫಸ್ಟೇ ಮಾಡ್ಕೊಡ್ಬೇಕು ಡಿಸೈನ್ಗಳ್ನ. ಅದನ್ನ ನಾವು ಯಾವ ಕಲರಲ್ಲಿ ಇವಾಗ ಒಂದು ಕಲರು ಎಲ್ಲ ಡಿಸೈನು ಇವಾಗ ಫ್ಲವರು ಯಾವ ಕಲರ್ ಇದೆ, ಸ್ಕೈ ಬ್ಲೂ ಕಲರ್ ಇದೆ, ಅದೊಂಥರ ಸ್ಕೈ ಬ್ಲೂ ಕಲರ್ ಥರ ಇದೆ. ಆ ಕಲರಲ್ಲಿ ಏನು ಮಾಡಬೇಕು, ಆ ಕಲರಲ್ಲಿ ಏನೇನು ವರ್ಕ್ ಇದೆಯೋ ಅದನ್ನೆಲ್ಲ ನಾವು ಫಸ್ಟು ಮುಗಿಸ್ಕೊಡ್ಬೇಕು. ಯಾಕಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ನಮಗೆ ಡಿಸೈನ್ಸು ಬೇಗ ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ ಎಲ್ಲ ಥರದ ಕಲರಲ್ಲಿ ಯಾವ್ಯಾವ ಡಿಸೈನ್ ಬರುತ್ತೆ ಅದನ್ನೆಲ್ಲ ನಾವು ಫಿನಿಶಿಂಗ್ ಮಾಡ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟು ಇನ್ಯಾವ ಕಲರ್ ಇದೆ ಅಂತ ಫಸ್ಟು ನೋಡ್ಕೋಬೇಕು. ಯಾಕಂದರೆ ಇವಾಗ ನಾನು ಸ್ಕೈ ಬ್ಲೂ ಕಲರಲ್ಲಿ ಏನೇನು ಫಿಲ್ಲಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ. ಸ್ಕೈ ಬ್ಲೂ ಕಲರ್ನ ಹಾಕೊಳ್ಳುವಂಥ ಅವಶ್ಯಕತೆ ಮತ್ತೆ ಇರಲ್ಲ. ಇವಾಗ ಸಿಲ್ವರ್ ಜೆರಿ ಯೂಸ್ ಮಾಡಿದ್ದೀನಿ. ಬಾರ್ಡ್ರಲ್ಲಿ ಸಿಲ್ವರ್ ಕಲರ್ ಜೆರಿ ಇದೆ. ಆ ಬಾರ್ಡ್ರಲ್ಲಿ ಸಿಲ್ವರ್ ಕಲರ್ ಜೆರಿನ ನಾನು ಯೂಸ್ ಮಾಡಿ ಲೀಫ್ ಆಗಿರ್ಬೋದು, ಕವರಿಂಗ್ ಆಗಿರ್ಬೋದು, ಅದನ್ನೆಲ್ಲ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ನಾನು ಆಮೇಲೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಫ್ಲವರ್ನ ಫಿಲ್ ಮಾಡಾದಮೇಲೆ ಅದ್ರ ಮಧ್ಯದಲ್ಲಿ ಮೆರೂನ್ ಕಲರು, ಇವಾಗ ಅದು ಪರ್ಪಲ್ ಕಲರ್ ಇದೆಯಲ್ವಾ ಬ್ಲೌಸು, ಆ ಪರ್ಪಲ್ ಕಲರಲ್ಲಿ ನಾನು ಯಾವುದೇ ಥರದ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿಲ್ಲ. ಯಾಕೆ ನಾನು ಯಾವುದೇ ಥರದ ಫಿಲ್ಲಿಂಗ್ನ ಕೊಟ್ಟಿಲ್ಲ ಅಂತಂದರೆ ನಾನು ತಿಕ್ಕಾಗಿ ಫ್ಲವರ್ನ ಕ್ರಿಯೇಟ್ ಮಾಡಿರೋದ್ರಿಂದ ಮಧ್ಯ ಸೆಂಟ್ರಲ್ಲಿ ನಾನು ಆ ಫ್ಲವರ್ ಸುತ್ತ ಸಿಲ್ವರ್ ಕಲರ್ ಜೆರಿಲಿ ಕವರಿಂಗ್ ಅನ್ನೋದನ್ನ ಕೊಟ್ಟಿರೋದ್ರಿಂದ ಏನಾಯ್ತು ಅಂತಂದರೆ ಮಧ್ಯ ಕೊಟ್ಟಿರೋದ್ರಿಂದ ಆ ಪರ್ಪಲ್ ಕಲರಲ್ಲಿ ಫಿಲ್ಲಿಂಗ್ ಏನು ಬೇಡ ಅಂತ ಅನಿಸ್ತು. ಮಧ್ಯ ಒಂದು ಸ್ಟೋನ್ಸ್ನ ಪ್ರಿಕ್ ಮಾಡೋಣ ಸಾಕು ಅಂತ ಅನಿಸ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅದ್ರ ಮಧ್ಯಕ್ಕೆ ಒಂದು ಸ್ಟೋನ್ನ ಪ್ರಿಕ್ ಮಾಡಿದೆ. ಓಕೆನಾ? ನೋಡಿ, ಸ್ಟೋನ್ಸ್ ಎಲ್ಲ ಇವಾಗ ಸ್ಟೋನ್ಸ್ ಪ್ರಿಕ್ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಪ್ರಿಕ್ ಮಾಡ್ತಾಯಿದ್ದೀನಿ ಸ್ಟೋನ್ಸ್ ಅಂತ.
ಮಲ್ಟಿ ಕಲರ್ ವೈಟ್ ಸ್ಟೋನು, ರೌಂಡ್ ಕಲರ್ ಸ್ಟೋನು, ಕೋನ್ ಶೇಪ್ ಸ್ಟೋನು ಒಂದು 50 ಗ್ರಾಮ್ನ ತಂದಿಟ್ಕೊಳ್ಳಿ. ಯಾಕಂದರೆ ಅದು ಯಾವುದೇ ಡಿಸೈನ್ ಮಾಡಿದ್ರೂ ಮಲ್ಟಿ ಕಲರು ಎಲ್ಲದಕ್ಕೂ ಸೂಟ್ ಆಗುತ್ತೆ. ಅದರಲ್ಲಿ ಎಲ್ಲ ಕಲರು ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಯೂಸ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಮಲ್ಟಿ ಕಲರ್ ಸ್ಟೋನ್ಸ್ ಆಗಿರ್ಬೋದು, ಕೋನ್ ಶೇಪ್ ಇರುತ್ತಲ್ಲ ಆ ಥರ ಆಗಿರ್ಬೋದು ತಂದಿಟ್ಕೊಳ್ಳಿ ಅಂತ ನಾನು ರೌಂಡ್ ಶೇಪ್ದು ಒಂದು 50 ಗ್ರಾಮು, ಕೋನ್ ಶೇಪ್ದು ಒಂದು 50 ಗ್ರಾಮ್ ತಂದಿಟ್ಕೊಂಡಿದ್ದೀನಿ. ಯಾವುದಾದ್ರೂ ಈ ಥರ ಎಮರ್ಜೆನ್ಸಿ ಬಂದಾಗ ಹಾಕಿ ಕೊಡೋಕ್ಕೆ ಅಂದ್ಬಿಟ್ಟು. ನೋಡಿ, ನಾನು ಸಿಲ್ವರ್ ಕಲರ್ ಜರಿ ಥ್ರೆಡಲ್ಲಿ ನಾನು ಲೀಫ್ನ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಅದು ಸುರುಳಿ ಥರ ಬರುತ್ತೆ ಸಿಲ್ವರ್ ಕಲರ್ ಜರಿ ಥ್ರೆಡಲ್ಲಿ, ಅದನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಇವಾಗ ಏನು ಗೊತ್ತಾ, ಒಂದು ಕಲರಲ್ಲಿ ಏನಿರುತ್ತೋ ಡಿಸೈನ್ ಅದೆಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಇನ್ನೊಂದು ಕಲರಲ್ಲಿ ಏನಿರುತ್ತೋ ಅದನ್ನು ನಾವು ಕಂಪ್ಲೀಟ್ ಮಾಡಿಕೊಂಡ್ರೆ ಅಂದರೆ ಪದೇ ಪದೇ ದಾರ ಹಾಕೋದು ತಪ್ಪುತ್ತೆ, ಮತ್ತು ಪದೇ ಪದೇ ದಾರ ಚೇಂಜ್ ಮಾಡೋದು ತಪ್ಪುತ್ತೆ. ಅದು ತುಂಬ ಚೆನ್ನಾಗಿ ಬರಬೇಕು. ಓಕೆನಾ? ಫಿನಿಶಿಂಗ್ ನೋಡಿ ನಾನು ಯಾವ ರೀತಿಯಾಗಿ ಕೊಡ್ತಾಯಿದ್ದೀನಿ ಅಂತ. ಈ ರೀತಿಯಾಗಿ ಫಿನಿಶಿಂಗು ನಿಮ್ಮದು ಬಂದರೆ ಕೂಡ ಕಸ್ಟಮರ್ ತುಂಬಾ ಇಷ್ಟಪಡ್ತಾರೆ. ಫಿನಿಶಿಂಗ್ ಈ ರೀತಿಯಾಗಿ ಕೊಟ್ಟಿಲ್ಲ, ದಪ್ಪ ದಾರ ಕೊಟ್ರಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ 100% ಬರೋದಿಲ್ಲ ಅದು. ಓಕೆನಾ? ತುಂಬ ಜನ ಕೇಳ್ತಾ ಇದ್ದೀರಾ ಟ್ರೇಸಿಂಗ್ ಮೆಥಡ್ ಹೇಳ್ಕೊಡಿ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಟ್ರೇಸಿಂಗ್ನ ಯಾವುದೇ ಥರದ ಪೇಪರ್ ಮೇಲೆ ಪ್ರಿಂಟ್ ತೆಗೆಸ್ಕೊಬಂದು ಡ್ರಾಯಿಂಗ್ ಮಾಡ್ತಾ ಇಲ್ಲ. ಯಾಕಂದರೆ ಅದು ಸ್ವಲ್ಪ ವೇರಿಯೇಷನ್ ಬರ್ಬೋದು, ಮತ್ತು ಅದು ಕಂಪ್ಯೂಟ್ರಲ್ಲಿ ಇಲ್ಲಿ ತೆಗಿಯಲ್ಲ ಆ ಥರ, ಅದ್ರ ಅಳತೆಗೆ ಕರೆಕ್ಟಾಗಿ ನಾವು ತೆಗಿಯೋದಿಲ್ಲ ಅಂತ ಹೇಳ್ಬಿಟ್ರು. ನಾನೇನು ಮಾಡ್ತಾಯಿದ್ದೀನಿ, ಕೈಲೇ ಡ್ರಾ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಅವರೇಜಲ್ಲಿ ಕ್ಯಾನ್ವಾ ಆ್ಯಪಲ್ಲಿ ಇವಾಗ ನಾವು ಡಿಸೈನ ಟ್ರೇಸ್ ಮಾಡ್ತೀವಿ ಅಂದ್ಕೊಳ್ಳಿ. ಕ್ಯಾನ್ವಾ ಆ್ಯಪಲ್ಲಿ ಡಿಸೈನ ಟ್ರೇಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ, ನಾವು ಅದರಲ್ಲಿ ಸೆಲೆಕ್ಟ್ ಮಲ್ಟಿಪಲ್ ಮಾಡಿಕೊಂಡು ಯಾವುದೇ ಥರ ಬೇಕು ಅಂದರೆ ಎಲ್ಲೆಲ್ಲಿಗೆ ಏನೇನು ಶೇಪ್ ಬೇಕು ಅದನ್ನೆಲ್ಲ ಸೆಟ್ ಮಾಡ್ಕೋತೀವಿ ಅಂದ್ಕೊಳ್ಳಿ. ಇವಾಗ ನಾನು ಎಕ್ಸಾಂಪಲಾಗಿ ಹೇಳ್ತೀನಿ. ಇವಾಗ ನಾವು ಕ್ಯಾನ್ವಾ ಆ್ಯಪಲ್ಲೇ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ. ಈಗ ನಾವು ಓನಾಗಿ ಕ್ರಿಯೇಟ್ ಮಾಡೋ ಡಿಸೈನ್ ಏನೋ ಅದ್ರಲ್ಲಿ ಮಾಡ್ಕೋಬೋದು. ಈಗ ಆಲ್ರೆಡಿ ಇವಾಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅದೆಲ್ಲ ತುಂಬ ಟ್ರೆಂಡಲ್ಲಿರೋದ್ರಿಂದ ಏನು ಮಾಡ್ತಾರೆ ಜನ, ಈ ಡಿಸೈನೇ ಹಾಕೊಡಿ ಅಂತ ತಂದುಕೊಡ್ತಾರೆ. ನಾವು ಅದೇ ಡಿಸೈನ್ನ ರೀಕ್ರಿಯೇಟ್ನ ಬ್ಲೌಸ್ ಮೇಲೆ ಮಾಡಬೇಕಾಗತ್ತೆ. ಆ ರೀತಿಯಾಗಿದ್ದಾಗ ನಾವು ಕ್ಯಾನ್ವಾ ಆ್ಯಪನ್ನು ಯೂಸ್ ಮಾಡಿ ಆ ರೀತಿಯಾಗಿ ಡಿಸೈನ್ ಎಲ್ಲ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಯಾಕಂದರೆ ಆ ಡಿಸೈನ್ನ ನಾವು ಕೂರಿಸಿ ಅದನ್ನು ಪ್ರಿಂಟ್ ತೊಗೊಬಂದು ಮತ್ತೆ ನಾವು ಅದನ್ನು ಮಾಡಬೇಕು. ಇನ್ನೂ ತಿಳ್ಕೊಳ್ಳೋದು ತುಂಬಾ ಇದೆ. ನಾನೇನು ಮಾಡ್ತೀನಿ, ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ, ವೈಟ್ ಕಲರ್ದು ಪೆನ್ಸಿಲ್ ಬರುತ್ತೆ, ಆ ಪೆನ್ಸಿಲ್ನ ತೊಗೊಬಂದ್ಬಿಡ್ತೀನಿ. ಆ ವೈಟ್ ಕಲರ್ ಪೆನ್ಸಿಲ್ ತೊಗೊಬಂದು ಅದು ಏನು ಡಿಸೈನ್ ಇದೆಯೋ ಅದನ್ನು ನಾನು ನೀಟಾಗಿ ಡ್ರಾ ಮಾಡ್ಕೋತೀನಿ. ಒಂದಾದ್ಮೇಲೆ ಒಂದು ನಿಧಾನದಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಾ ಹೋಗ್ತೀನಿ. ಅರ್ಜೆಂಟ್ ಮಾಡೋಕ್ಕೋಗಲ್ಲ. ಯಾಕಂದರೆ ಅರ್ಜೆಂಟ್ ಮಾಡಿದ್ರೆ ಸುಮ್ಮನೆ ಆಮೇಲೆ ಇದು ಆ ಥರ ಮಾಡಿಕೊಂಡ್ರೆ ಸುಮ್ಮನೆ ಅದು ಫಿನಿಶಿಂಗ್ ನೀಟಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಅವ್ರು ಕೊಟ್ಟಿರೋ ಡಿಸೈನ್ ಏನು ಕೊಟ್ಟಿರ್ತಾರೆ ಅದನ್ನು ಫಸ್ಟು ಒಂದು ಅರ್ಧ ಪೋರ್ಷನ್ಗೆ ನಿಧಾನಕ್ಕೆ ಮಾಡ್ತೀನಿ. ಯಾವ ರೀತಿಯಾಗಿ ಬರುತ್ತೆ ಫಿನಿಶಿಂಗ್ ಅಂತ ನೋಡ್ಕೋತೀನಿ. ಆಮೇಲೆ ಇನ್ನರ್ಧ ಪೋರ್ಷನ ಬೇಗ ಫಾಸ್ಟಾಗಿ ಮಾಡ್ಕೋತೀನಿ. ನೋಡಿ, B7000 ಅನ್ನೋ ಗಮ್ನ ನಾನು ತಂದಿಟ್ಕೊಂಡಿದ್ದೀನಿ. ಆ B7000 ಅನ್ನೋ ಗಮ್ಮನ ಏನು ಮಾಡ್ತೇನೆ ಅಂದರೆ, ಮಧ್ಯ ಹೋಲ್ಗೆ ಹಾಕ್ಬಿಟ್ಟು ಎಲ್ಲೆಲ್ಲಿ ಅಂದರೆ ಹೋಲಿದೆಯೋ ಅಲ್ಲಿ ಆ ಗಮ್ನ ಹಾಕ್ಬಿಟ್ಟು ಸ್ಟೋನ್ಸ್ನ ಪ್ರಿಕ್ ಮಾಡ್ತಾಯಿದ್ದೀನಿ. ಆ ಸ್ಟೋನ್ಸ್ನ ಪ್ರಿಕ್ ಮಾಡಾದ್ಮೇಲೆ ಅದೇನು ಡ್ರೈ ಮಾಡೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟಾಗಿ ಕಚ್ಕೊಬಿಡುತ್ತೆ. ಅದು B7000 ಗಮ್ಮು ಫೆವಿಕ್ರಿಲ್ ಗಮ್ ಥರ ಅಲ್ಲ. ಅದಕ್ಕೆ ಫೆವಿಕ್ರಿಲ್ ಗಮ್ ಆದರೆ 5 ನಿಮಿಷ ಬಿಡಬೇಕು. ಇದನ್ನೇನು 5 ನಿಮಿಷ ಬಿಡೋಂಗಿಲ್ಲ, ಜಸ್ಟ್ ಹಿಂಗೆ ಹಾಕ್ದಾಗೆ ಅದು ಡ್ರೈ ಆಗಿಬಿಡುತ್ತೆ. ನೋಡಿ, ನಾನು ಮಲ್ಟಿ ಕಲರ್ ಸ್ಟೋನ್ಸ್, ವೈಟ್ ಕಲರ್ ಸ್ಟೋನ್ನ ಪ್ರಿಕ್ ಮಾಡ್ತಾ ಹೋಗ್ತಾಯಿದ್ದೀನಿ. ಅದು ನಿಮ್ಮ ಇಷ್ಟ. ಫ್ಲವರ್ ಮಧ್ಯೆ ನಾನು ಒಂದು ಖಾಲಿ ಜಾಗ ಬಿಟ್ಟಿರೋತವು ವೈಟ್ ಕಲರ್ ಮಲ್ಟಿ ಕಲರ್ ಸ್ಟೋನ್ನ ಹಾಕ್ತಾಯಿದ್ದೀನಿ. ಅಲ್ಲಿ ಕೋನ್ ಶೇಪ್ದು ನೀವು ಹಾಕಿದ್ರೆ ಹಾಕೋಬೋದು. ಅದು ಇದಿದೆಯಲ್ಲ ಸ್ಟೋನ್ಸು ಕೋನ್ ಶೇಪ್ ಇದೆಯಲ್ಲ, ಅದನ್ನ ಅಲ್ಲಿ ಮಧ್ಯೆ ಹಾಕಿದ್ರೆ ಫ್ಲವರ್ ಮಧ್ಯೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ನಾನು ಒಂದು ಡಿಸೈನ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ 14 ನಿಮಿಷದಲ್ಲಿ ಈ ವಿಡಿಯೋನ ತೋರಿಸ್ತಾ ಇರ್ಬೋದು. ಬಟ್ ಆದರೆ ನಾನು ಇದನ್ನು ಮಾಡೋಕ್ಕೆ 1.5 ಗಂಟೆಯಿಂದ 2 ಗಂಟೆವರೆಗೂ ಆಗಿರುತ್ತೆ. ಇದು ತುಂಬಾ ಅರ್ಜೆಂಟ್ ಇತ್ತು, ಬೇಗನೆ ಮಾಡಬೇಕಾಗಿತ್ತು. ಬೇಗನೆ ಫಿನಿಷ್ ಮಾಡಿ ಕಸ್ಟಮರ್ಗೆ ತಲುಪಿಸ್ದೆ. ಆದರೂ ಸಾಯಂಕಾಲದೊಳಗಡೆ ಆಗಿಲ್ಲ, ಬೆಳಗ್ಗೆ ಮತ್ತೆ ತಲುಪಿಸ್ದೆ. ಯಾಕಂದರೆ ಫಿನಿಶಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಿನಿಶಿಂಗ್ ಇಲ್ಲ ಅಂದರೆ ಬ್ಲೌಸ್ ಯಾವ ಕಾರಣಕ್ಕೂ ಒಂದು ಮೋಡ್ ಆಫ್ ಅಟ್ರಾಕ್ಷನ್ ಲುಕ್ ಅನ್ನೋದು ಬರಲ್ಲ. ಓಕೆನಾ? ನೋಡಿ, ಎಷ್ಟು ನೀಟಾಗಿ ನಾನು ನಿಧಾನದಲ್ಲಿ ಆ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡ್ತಾಯಿದ್ದೀನಿ ಅಂತ. ನಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೋ ನಾವು ಮಾಡುವಂಥ ಕೆಲಸ ಕೂಡ ಅಷ್ಟೇ ರಿಲ್ಯಾಕ್ಸೇಷನ್ ಆಗಿ ಹೋಗ್ತಾ ಇರುತ್ತೆ. ನಮ್ಮ ಮೈಂಡ್ ಒಂದ್ಸರಿ ಅಪ್ಸೆಟ್ ಆಯಿತು ಅಂದರೆ ನಾವು ಮಾಡೋ ಕೆಲಸನೂ ಕೂಡ ಅಪ್ಸೆಟ್ ಆಗುತ್ತೆ. ಅದಕ್ಕೆ ಯಾವಾಗಲೂ ನಮ್ಮ ಮೈಂಡ್ನ ಒಂದ್ಸರಿ ಇಟ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿ ಬಂತು ಡಿಸೈನ್ ಅಂತ, ಫೈನಲ್ ಲುಕ್ ಯಾವ ಥರ ಬಂತು ಅಂತ ತೋರಿಸ್ತೀನಿ. ಫೈನಲ್ ಲುಕ್ ನೋಡಿ ಈ ಥರ ಬಂತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಲೀವ್ಗೂ ಕೂಡ ಅದೇ ಥರ ಡಿಸೈನ್ ಹಾಕಿದ್ದೀನಿ. 2 ಸ್ಲೀವ್ಗೂ ಅದೇ ಥರ ಡಿಸೈನ್ ಹಾಕಿದ್ದೀನಿ. ಯಾರ್ಯಾರಿಗೆ ಡಿಸೈನ್ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್. ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ವೀಡಿಯೋಸ್ನ ತೋರಿಸ್ಕೊಡ್ತೀನಿ. ರಿಂಗ್ ನಾಟ್ಸ್ ಯಾವ ಥರ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್.